ಯುದ್ಧಗಳಿದಾವಲ್ಲ, ಯುದ್ಧಗಳು ಮಾನವ ಕುಲದ ಅಪಾಯಕ್ಕೆ ಕಾರಣವಾಗುತ್ತೆ. ಯುದ್ಧಗಳಿಂದ ಪ್ರತಿಷ್ಠೆ, ದ್ವೇಷ ಎಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ದ್ವೇಷ ತೀರಿಸಿಕೊಳ್ಳಿಕ್ಕೆ ಹೋಗ್ತಾರೆ. ಬಟ್ ಯುದ್ಧಗಳು ಮನುಕುಲದ ಒಳಿತಿಗಾಗಿ ಅಲ್ಲ, ಮನುಕುಲದ ನಾಶಕ್ಕಾಗಿ. ಇತ್ತೀಚಿನ ಯುದ್ಧಗಳನ್ನು ನಾವು ನೋಡಿದ್ದೇವೆ. ಅನೇಕ ರೀತಿಯ ತಲ್ಲಣಗಳಿಗೆ ಕಾರಣವಾಗ್ತಾ ಹೋಗಿದೆ ಯುದ್ಧಗಳು. ಇದೀಗ ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ ನಡೀತಾ ಇದೆ. ಮಹಾಯುದ್ಧದ ಕಾರಣಕ್ಕಾಗಿ ತೈಲ ಬೆಲೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಇಸ್ರೇಲ್ ಮೇಲೆ ಇರಾನ್ ಮುಗಿಬಿದ್ದಿದೆ. ಸೊ ಹೀಗಾಗಿ ಎಲ್ಲವೂ ಕೂಡ ಏರುಪೇರಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದು ಜಾಗತಿಕ ಇಂಧನ ಪೂರೈಕೆ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇದೆ. ಅದಕ್ಕೆ ಕಾರಣ 198 ಕ್ಷಿಪಣಿ ದಾಳಿಗಳು. ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದೆ. ಮಧ್ಯಪ್ರಾಚ್ಯದ ಯುದ್ಧ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆಯಲ್ಲಿ ಬಹಳಷ್ಟು ಏರುಪೇರು ಕಾರಣಕ್ಕೆ ಸಾಕ್ಷಿಯಾಗಿದೆ. ತೈಲ ಪೂರೈಸುವಂಥ ಒಪೆಕ್ ಸದಸ್ಯ ರಾಷ್ಟ್ರಗಳಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಒಪೆಕ್ನ ಪ್ರಮುಖ ಸದಸ್ಯ ರಾಷ್ಟ್ರವಾಗಿರುವಂಥ ಇರಾನ್ ಮೇಲೆ ಪ್ರತೀಕಾರ ನಡೆಸಲಿಕ್ಕೆ ಇಸ್ರೇಲ್ ಸಜ್ಜಾಗ್ತಾ ಇದೆ. ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಯುದ್ಧ ವ್ಯಾಪಿಸುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಕೇಳಿ ಲೆಬನಾನ್ ಭಯೋತ್ಪಾದಕ ಸಂಘಟನೆಯ ಹಜ್ಜುಲ್ಲಾ ಮುಖ್ಯಸ್ಥ ಹಸನ್ ನಸರಲ್ಲಾನ ಹತ್ಯೆ ನಡೆಸಿದ ಬೆನ್ನಲ್ಲೇ ಇದೀಗ ಇಸ್ರೇಲ್ ಸೇನೆ ಇರಾನ್ ಮೇಲೆ ರಾಕೆಟ್ ದಾಳಿ ಮಾಡಿದೆ. ಇರಾನ್ ಮೇಲಿನ ಪ್ರತೀಕಾರವನ್ನು ಅಥವಾ ದಾಳಿಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ರಕ್ಷಣಾ ಪಡೆಯ ವಕ್ತಾರ ರಿಯಲ್ ಅಡ್ಮಿರಲ್ ಡೇನಿಯಲ್ ಹಗಾರಿ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಕಡೆ ವಾರ್ ನಡೆದಿದೆಯಲ್ಲ, ಅದರ ಪ್ರತೀಕಾರದ ಯುದ್ಧವೂ ಕೂಡ ನಡೀಲಿಕ್ಕೆ ಸಜ್ಜಾಗ್ತಾ ಇದೆ. ಇದೀಗ ತೈಲ ಬೆಲೆಯಲ್ಲಿ ಅನೇಕ ರೀತಿಯ ವ್ಯತ್ಯಯಗಳಾಗುತ್ತೆ, ವ್ಯತಿರಿಕ್ತ ಪರಿಣಾಮಗಳಾಗುತ್ತೆ. ಯುದ್ಧ ಅಂದ ತಕ್ಷಣ ನಾವು ನೋಡಿದ್ದೇವೆ, ಯುದ್ಧ ನಡೆದ ರಾಷ್ಟ್ರಗಳಲ್ಲಿ ಮಾತ್ರವಲ್ಲ, ಈಗ ನಮಗೆ ರಾಷ್ಟ್ರೀಯ ಆಮದು ನೀತಿ ಇದೆ. ನಮ್ಮ ದೇಶದಿಂದ ಅನೇಕ ವಸ್ತುಗಳನ್ನು ಬೇರೆ ದೇಶಕ್ಕೆ ನಾವು ರಫ್ತು ಮಾಡ್ತೇವೆ. ಬೇರೆ ದೇಶದಿಂದ ಅನೇಕ ವಸ್ತುಗಳನ್ನು ನಾವು ಆಮದು ಮಾಡಿಕೊಳ್ತೇವೆ. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಇಡೀ ಪ್ರಪಂಚದಾದ್ಯಂತವೂ ಕೂಡ ಇದೆ. ಪ್ರತಿಯೊಂದು ದೇಶಗಳು ಕೂಡ ಬೇರೆ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿದ್ದಾವೆ. ಅದರಲ್ಲೂ ಹೇಳಿ ಕೇಳಿ ಈಗ ನಡೀತಾ ಇರುವಂಥ ಯುದ್ಧ ಕಾಲ ಇದೆಯಲ್ಲ, ಇದು ತೈಲ ಅಲ್ಲಿಂದ ನಮಗೆ ಇಂಪೋರ್ಟ್ ಮಾಡಿಕೊಳ್ತೇವೆ. ತೈಲವನ್ನು, ಪೆಟ್ರೋಲಿಯಮನ್ನು ಇಂಪೋರ್ಟ್ ಮಾಡಿಕೊಳ್ತೇವೆ. ಇಡೀ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದ್ದಾವೆ. ತೈಲ ಬೆಲೆ ಈಗಾಗಲೇ ಗಗನಕ್ಕೇರಿದೆ. ಅದಕ್ಕೆ ಅನೇಕ ಕಾರಣಗಳಿದೆ. ಕೆಲವಷ್ಟು ರಾಜಕೀಯ ಕಾರಣಗಳನ್ನು ನೀಡಲಾಗುತ್ತೆ, ಕೆಲವಷ್ಟು ಕ್ರೂಡ್ ಆಯಿಲ್ ಬೆಲೆ, ಕಚ್ಚಾ ತೈಲ ವಸ್ತುವಿನ ಬೆಲೆಯ ವಿಚಾರದಲ್ಲೂ ಕೂಡ ಮಾತನಾಡಲಾಗುತ್ತೆ. ಆದರೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ನಾವು ಎಲ್ಲಿಂದ ತೈಲವನ್ನು ಇಂಪೋರ್ಟ್ ಮಾಡ್ಕೊಳ್ತೀವೋ ಅಥವಾ ಆಮದು ಮಾಡ್ಕೊಳ್ತೀವೋ ಅಲ್ಲಿಯೇ ಈಗ ಯುದ್ಧ ನಡೀತಾ ಇದೆ. ಕೇವಲ ಭಾರತಕ್ಕೆ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಆಯಿಲ್ ವಿಚಾರದಲ್ಲಿ, ತೈಲ ವಿಚಾರದಲ್ಲಿ ವ್ಯತ್ಯಯಗಳಾಗುತ್ತೆ, ಬೆಲೆಯೂ ಕೂಡ ಏರಿಕೆ ಆಗುತ್ತೆ. ಹಾಗಾದರೆ ಏನೆಲ್ಲ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ನೋಡಿ, ಇರಾನ್ ದಾಳಿ ನಂತರ ಈಗಾಗಲೇ ತೈಲ ಬೆಲೆ ಜಿಗಿತ ಕಂಡಿದೆ. ಆಕಾಶದ ಎತ್ತರಕ್ಕೆ ಅದರ ಬೆಲೆ ಹೋಗ್ತಾ ಇದೆ. ಇನ್ನು ಇಂಧನ ಬೆಲೆಯಲ್ಲಿ 2% ಏರಿಕೆಯನ್ನು ಕಂಡಿದೆ. 2%. ಇನ್ನೊಂದು ಕಡೆ ಇಸ್ರೇಲ್ಗೆ ಹೆಚ್ಚು ತೈಲ ಉತ್ಪಾದಿಸೋದಿಲ್ಲ ಅದು, ಇಸ್ರೇಲ್ ಕೂಡ. ಜೊತೆಗೆ ರಣರಂಗಕ್ಕೆ ಇರಾನ್ ಇಳಿದಿದೆ. ಒಂದು ದಾಳಿ ನಡೆದ ನಂತರದಲ್ಲಿ ಇನ್ನೊಂದು ದೇಶ ದಾಳಿ ನಡೆದ ನಂತರವೂ ಕೂಡ ಹಾಗೆ ಸುಮ್ಮನೆ ಕೂತ್ಕೊಳ್ಳುತ್ತಾ? ಖಂಡಿತವಾಗೂ ಇಲ್ಲ. ಪ್ರತಿದಾಳಿ, ದ್ವೇಷ, ಪ್ರತೀಕಾರ, ಹೀಗೆ 2 ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಇದು ಯಾವುದರ ಮುನ್ಸೂಚನೆ ಅಂತ ಹೇಳಿದ್ರೆ ವಿಶ್ವ ಯುದ್ಧ 3. ನಾವು ವರ್ಲ್ಡ್ ವಾರ್ 1 ನೋಡಿದ್ದೇವೆ, ವರ್ಲ್ಡ್ ವಾರ್ 2 ನೋಡಿದ್ದೇವೆ. ಈಗ ವರ್ಲ್ಡ್ ವಾರ್ 3ರ ಮುನ್ಸೂಚನೆ ಇದು ಅಂತ ಹೇಳಿ ಅನೇಕ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮುಂದಿಡ್ತಾ ಇದ್ದಾರೆ. ಜಾಗತಿಕವಾಗಿ ಇರಾನ್ 9ನೇ ಅತಿ ದೊಡ್ಡ ತೈಲ ಉತ್ಪಾದಕ ದೇಶ. ಅತಿ ದೊಡ್ಡ ತೈಲ ಉತ್ಪಾದಕ ದೇಶಗಳಲ್ಲಿ 9ನೇ ಸ್ಥಾನ ಇರಾನ್. ಸೊ ಹೀಗಾಗಿ ತೈಲ ಉತ್ಪಾದನೆಯಲ್ಲಿ ಕಳೆದ ಇರಾನ್ನ ಪಾಲು
ಒಂದು 4% ಇದೆ. ಸೊ ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಮಾತಾಡೋಣ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಗಿರೀಶ್ ನಿಂಗಣ್ಣ ಅವರು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಕೂಡ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಗಮನಿಸ್ತಾ ಇದ್ದೀರಿ, ಯುದ್ಧವನ್ನು ನೀವು ಯಾವ ರೀತಿ ನೋಡ್ತೀರಿ? ಪ್ರಥಮವಾಗಿ ಯುದ್ಧವನ್ನು ಈಗ ಇಸ್ರೇಲ್ ಯಾವ ರೀತಿ ಪ್ರತೀಕಾರ ಮಾಡುತ್ತೆ ಅನ್ನೋದ್ರ ಮೇಲೆ ಈ ಯುದ್ಧ ಹೇಗೆ ಮುಂದೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಸ್ರೇಲ್ ಪ್ರತಿದಾಳಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ನೀವು ಹೇಳ್ದಂಗೆ ಹತ್ತತ್ರ 3ನೇ ವಿಶ್ವ ಯುದ್ಧಕ್ಕೆ ಹೋಗುತ್ತೋ ಇಲ್ಲ ಇನ್ನೂ ಉಗ್ರ ರೂಪಕ್ಕೆ ಈ ವಾರ್ ಹೋಗುತ್ತೋ ಅದನ್ನು ನೋಡಬೇಕಾಗ್ತದೆ. ಇಸ್ರೇಲ್ ಏನಾದರೂ ಲಾಸ್ಟ್ ಟೈಮ್ ಹಂಗೆ ನೀವು ದಾಳಿ ಮಾಡಿದ್ದೀರಾ, ನಾವು ನಿಮ್ಗೊಂದು 5-6 ಮಿಸೈಲ್ಸ್ ಹಾಕಿ ಅವರ ನ್ಯೂಕ್ಲಿಯರ್ ಸೈಟ್ ಹತ್ರನೋ ಅವ್ರ ಮಿಸೈಲ್ಸ್ ಇಟ್ಟಿರುವಂಥ ಜಾಗಗಳ ಹತ್ರನೋ ಒಂದು ಲಾಂಚ್ ಮಾಡಿ ಆ ಥರ ಏನಾದ್ರು ಟಾರ್ಗೆಟೆಡ್ ಮಾಡಿ ಬಿಟ್ಬಿಟ್ರೆ, ನೀವು ಮಾಡಿದ್ರಿ ನಾವು ಮಾಡಿದ್ರಿ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂದರೆ ಆ ಯುದ್ಧ ಮುಂದೆ ಹೋಗೋದು ಕಮ್ಮಿ ಆಗುತ್ತೆ. ಸೊ ಎಲ್ಲ ನಾರ್ಮಲೈಸ್ ಆಗೋ ಚಾನ್ಸಸ್ ಇರ್ತದೆ. ಸರ್, ಈಗ ಜಾಗತಿಕ ಮಟ್ಟದಲ್ಲಿ ಅನೇಕ, ಈಗ ಒಂದು ದೇಶ ಅಂತ ಹೇಳಿದ್ರೆ ನಾವು ಇಂಡಿಪೆಂಡೆಂಟ್ ಆಗಿದ್ದೇವೆ ಅಂತ ಹೇಳೋಕ್ಕಾಗೋದಿಲ್ಲ. ಅನೇಕ ಕಾರಣಗಳಿಗಾಗಿ ಬೇರೆ ಬೇರೆ ದೇಶಗಳಿಗೆ ನಾವು ಡಿಪೆಂಡ್ ಆಗಿದ್ದೇವೆ. ಈಗ ಇರಾನ್ ಮೇಲೆ ನಡೀತಾ ಇರುವಂಥ ಅಥವಾ ಈ ದಾಳಿ ಇದೆಯಲ್ಲ, ಇದರ ನಂಬಿಕೊಂಡಿರುವಂಥ ಅಥವಾ ಇದನ್ನೇ ನೆಚ್ಚಿಕೊಂಡಿರುವಂಥ ದೇಶಗಳ ಪರಿಸ್ಥಿತಿ ಏನಾಗುತ್ತೆ ನೋಡಿ. ಈಗ ಇರಾನ್ ಮೇಲೆ ಏನಾದ್ರು ದಾಳಿ ಆದರೆ ಹತ್ತತ್ರ 5 ಮಿಲಿಯನ್ ಬ್ಯಾರಲ್ ಪರ್ ಡೇ ಅವರು ಉತ್ಪಾದನೆ ಮಾಡ್ತಾರೆ. ಬಂದರೆ $3 ರಿಂದ $5 ಮಿಲಿಯನ್ 5 ಮಿಲಿಯನ್ ಬ್ಯಾರಲ್ ತನಕ ಅವರು ಉತ್ಪಾದನೆ ಮಾಡ್ತಾರೆ. ಅಂದರೆ ಗ್ಲೋಬಲ್ ಆಯಿಲ್ ರಿಕ್ವೈರ್ಮೆಂಟಲ್ಲಿ 5% ಅಷ್ಟು ಶೇರು ಇರಾನಿಂದ ಬರ್ತಾ ಇದೆ. ಸೊ ಒಂದದು. ಎರಡನೇದೇನಾಗುತ್ತೆ ಅಂದರೆ ಆ ಇರಾನ್ ಬಾರ್ಡ್ರ್ ಮಾಡ್ತಾ ಇರೋವಂಥ ಜಾಗ ಸ್ಟ್ರೈಟ್ ಆಫ್ ಹಾರ್ಮೋಸ್, ಅಂದರೆ ಅದು ಬಿಡ್ತು ಬಂದು ಬರೀ 38 ಕಿಲೋಮೀಟ್ರ್ ಇದೆ. ಅಲ್ಲಿ ಅನೇಕ ಆಯಿಲ್ ಒತ್ತುವಂಥ ಹಡಗುಗಳು ಪಾಸ್ ಆಗ್ತವೆ. ಮತ್ತು ಈ ಕಡೆ ರೆಡ್ ಸಿ ಅಂತ ಬರ್ತದೆ, ಅದು ಈ ಯಮನಿಗೆ ಬಾರ್ಡರ್ ಆಗುತ್ತೆ. ಅಲ್ಲಿ ಹೌತೀಸ್ಗಳು ದಾಳಿ ಮಾಡ್ತಾ ಇದ್ದಾರೆ. ಸೊ ಈ ಎರಡು ಯಾವಾಗ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳುತ್ತೋ ಆಯಿಲಿನ ಹಡಗುಗಳು ಬರೋದು ಹೋಗೋದು ಸ್ಟಾಪ್ ಆಗುತ್ತೆ. ಆವಾಗ ಏನಾಗುತ್ತೆ, ಖಂಡಿತ ನಮ್ಗೆ ಭಾರತಕ್ಕೆ ಎಷ್ಟೋ ಲೀಟ್ರ್ ಆಯಿಲ್ ಬೇಕು ಅಂದಾಗ ಸ್ಟಾಪ್ ಆದಾಗ ಇಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ನೆಕ್ಸ್ಟ್ ಏನಾಗುತ್ತೆ, ಈಗ ವಾರ್ ಅಂತ ಶುರುವಾದ ಮೇಲೆ ಜನ ಯಾವ್ದ್ರ ಮೇಲೂ ಶೇರು ಅಂತ ಹೂಡಿಕೆಗಳು ಎಲ್ಲೂ ಇನ್ವೆಸ್ಟ್ ಮಾಡೋಕ್ಕೋಗಲ್ಲ. ಎಲ್ಲ ಡಾಲರ್ ಮೇಲೆ ಇನ್ವೆಸ್ಟ್ ಮಾಡ್ಕೋತಾರೆ, ಇಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಕೋತಾರೆ. ಅದ್ರ ಬೆಲೆನೂ ಗಗನಕ್ಕೆ ಇರುತ್ತೆ. ಯಾವಾಗ ಡಾಲರ್ ಬೆಲೆ ಗಗನಕ್ಕೆ ಇರುತ್ತೋ ನಾವು ಭಾಳ ವಹಿವಾಟು ಡಾಲರಲ್ಲೇ ಮಾಡೋದ್ರಿಂದ ಸೊ ನಮಗೆ ಏಟು ತುಂಬಾ ಬರುತ್ತೆ. ಒಂದು ನೆಕ್ಸ್ಟು ನಾವು ಎಕ್ಸ್ಪೋರ್ಟ್ ಮಾಡುವಂಥ ದೇಶಗಳು ಯುರೋಪಿಯನ್ ಕಂಟ್ರೀಸ್ ಹತ್ತತ್ರ 21% ಎಕ್ಸ್ಪೋರ್ಟ್ ಮಾಡ್ತೀವಿ. ಇರಾನಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಇಸ್ರೇಲಿಗೆ. ಖುಷಿ ಸಮಾಚಾರ ಆಯಿತು ಸರ್. ಪ್ರತಿ ಬ್ಯಾರಲ್ಗೆ ಕ್ರೂಡ್ ಆಯಿಲ್ ಬೆಲೆ ತಗೊಂಡ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಕಮ್ಮಿ ಆಗಿದೆ. ಇನ್ನು ಮುಂದೆ ನಾವು ಪೆಟ್ರೋಲ್ ಡೀಸೆಲ್ ಭಾಳ ಕಮ್ಮಿ ಬೆಲೆಗೆ ತೆಗೆದುಕೊಳ್ತೇವೆ ನಾವು. ಒಂದು ಸಮಾಧಾನ ಆಯಿತು, ಒಂದು ಸಂತೋಷ ಇತ್ತು. ಯಾಕಂದರೆ ಯಾವಾಗಲೂ ಗ್ರಾಫ್ ನೋಡಿದ್ರೆ ಹಿಂಗೆ ಹೋಗ್ತಾ ಇತ್ತು. ಈ ಬಾರಿ ಯಾಕೆ ಒಂದು ಸ್ವಲ್ಪ ಡೌನ್ ಆಗಿದೆ. ನಮ್ಗೆಲ್ರಿಗೂ ಕೂಡ ಅದೊಂದು ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಖರ್ಚು ಕಮ್ಮಿ ಆಗುತ್ತೇನೋ ಆತ್ಮವಿಶ್ವಾಸ ಇಲ್ಲ. ಈ ಯುದ್ಧ ಶುರುವಾದ ಮೇಲೆ ನಮಗೆ ರಷ್ಯಾದವ್ರು ಕೈ ಹಿಡಿದಿದ್ರಿಂದ ನಮಗೆ ಆ ಒಂದು ಎಫೆಕ್ಟ್ ನಮ್ಗೆ ಅಷ್ಟೊಂದು ಕಾಣಲಿಲ್ಲ. ಬಟ್ ಆದರೂ ನಮಗೆ ಆ ಜಾಗ ಇದೆಯಲ್ಲ, ಸಮುದ್ರ ಈ ಅರೇಬಿಯನ್ ಸಿ, ನಮ್ಮ ವಹಿವಾಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಈಗ ನೋಡಿ, ರಷ್ಯಾಗೆ ನಾವು ಒಂದು ವಸ್ತುನ ನಾವು ಕಳಿಸ್ಬೇಕಾದ್ರೆ, ಯುರೋಪಿಗೆ ಒಂದು ವಸ್ತುನ ಕಳಿಸ್ಬೇಕಾದ್ರೆ ನಾವು ಮರ್ಕ್ ಅಂತ ಅಂತಾರಾಷ್ಟ್ರೀಯ ಶಿಪ್ಪಿಂಗ್ ಲೈನ್ಸ್ನ ಯೂಸ್ ಮಾಡ್ತೀವಿ. ಆ ಶಿಪ್ಪಿಂಗ್ ಲೈನ್ಸು ಒಂದು $100 ತಗೋತಾರೆ 1 kg ಅಂತ ಇಟ್ಕೊಳ್ಳಿ. ಈಗ ಈ ಒಂದು ಯುದ್ಧ ಜಾಸ್ತಿ ಆಯಿತು ಅಂದರೆ $200 ಮಾಡಿಬಿಡ್ತಾರೆ. ಈಗ ನಾವೇನೋ ಒಂದು ಆರ್ಡ್ರ್ ತಗೊಂಡಿರ್ತೀವಿ, ನೋಡಪ್ಪ ನಮ್ಮ ಆರ್ಡ್ರ್ ಬೆಲೆ ₹100, ₹80 ನಮ್ಮ ವಸ್ತು ಬೆಲೆ ₹20 ನಾವು ನಿಮ್ಗೆ ಕಳಿಸೋ ಬೆಲೆ ಅಂತ ಇಟ್ಟಿರ್ತೀವಿ. $20ನ 200 ಮಾಡಿಬಿಟ್ರೆ ನೀವೆಲ್ಲಿ ನಿಮ್ಗೇನು ಉಳಿತದೆ? ನೀವು ಕೈಯಿಂದ ದುಡ್ಡು ಹಾಕ್ಬಿಟ್ಟು ಅವ್ರಿಗೆ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗಿರೋವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಯಾಕಂದರೆ ನಮ್ಮಲ್ಲಿ ನಮ್ಮದೇ ಆದ ಅಂತಾರಾಷ್ಟ್ರೀಯ ಶಿಪ್ಪಿಂಗ್ ಲೈನ್ ಇಲ್ಲ. ನಾವು ಬೇರೆ ದೇಶದ ಶಿಪ್ಪಿಂಗ್ ಲೈನ್ಗಳ ಮೇಲೆ ನಾವು ಡಿಪೆಂಡ್ ಆಗ್ತಾ ಇರೋದು. ಈಗ ಏರ್ಲೈನ್ಸ್ ತಗೊಳ್ಳಿ, ನಮ್ಮಲ್ಲಿ ಯಾವುದು ಏರ್ ಇಂಡಿಯಾ ಎಲ್ಲೋ ಅಷ್ಟೋ ಇಷ್ಟೋ ಉಸಿರಾಡ್ತಿದೆ. ನೀವು ಯಾವುದೋ ಲಂಡನ್ಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಂದರೆ ಎಮ್ರೇಟ್ಸ್ ತಗೋ, ಇಲ್ಲ ಇನ್ಯಾವುದೋ ತಗೋ, ಅಂತಾರಾಷ್ಟ್ರೀಯ ವಿಮಾನಗಳು ತಗೋ. ನಮ್ಮ ಅಂತಾರಾಷ್ಟ್ರೀಯ ವಿಮಾನ ಅಂತ ಯಾವುದಿದೆ? ಏರ್ ಇಂಡಿಯಾ ಎಲ್ಲೋ ಸಣ್ಣ ಮಟ್ಟಕ್ಕೆ ಉಸಿರಾಡ್ತಿದೆ. ಅದೇ ಥರ ಶಿಪ್ಪಿಂಗ್ ಲೈನ್ ಅಂತೂ ಇಲ್ಲೇ ಇಲ್ಲ ನಮ್ಮಲ್ಲಿ. ಬೇರೆಯವ್ರ ಮೇಲೆ ಅವಲಂಬಿತವಾಗಿದ್ದೀವಿ. ಮತ್ತು ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಅದೇ ರೂಟೇ ಹಿಡಿಬೇಕು, ಬೇರೆ ನಮ್ಮ
ದಾರಿನೇ ಇಲ್ಲ. ಮತ್ತು ಇರಾನ್ ಮೇಲೆ ಭಾಳ ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀವಿ ನಾವು. ಅವ್ರ ಚಬಾರ್ ಪೋರ್ಟ್ನ ನಾವು ವೃದ್ಧಿ ಮಾಡ್ತಾಯಿದ್ದೀವಿ, ಎಷ್ಟೋ $1 ಮಿಲಿಯನ್ ಇನ್ವೆಸ್ಟ್ ಮಾಡಿದ್ದೀವಿ. ಆಮೇಲೆ INSTC ಅಂತ ರಷ್ಯಾಗೆ ಕನೆಕ್ಟ್ ಮಾಡೋಕ್ಕೆ ಪಾಕಿಸ್ತಾನ್ ಗ್ವಾದರ್ ಪೋರ್ಟ್ನ ನಾವು ದಾಟಿ ನಾವು ವಯಾ ಚಾಬರ್ ಪೋರ್ಟ್ ಹೋಗ್ತಾ ಇದ್ದೀವಿ. ಸೊ ಅದರಿಂದ ನಮ್ಗೆ ಎಷ್ಟೋ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ರೇಟ್ಸು ಕಮ್ಮಿ ಆಗ್ತಾ ಇದೆ. ಸೊ ಇರಾನ್ ಮೇಲೆ ತುಂಬಾ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಅಷ್ಟೊಂದು ಫಂಡ್ಸ್ ಬೇರೆ ಹಾಕಿದ್ದೀವಿ. ಇರಾನೇ ಹೆಚ್ಚು ಕಮ್ಮಿ ಆಯಿತು ಅಂದರೆ ಭಾಳನೇ ಕಷ್ಟ ಆಗುತ್ತೆ, ನಮ್ಗೆ ತೊಂದರೆ ಆಗುತ್ತೆ. ನಮ್ಮ ಎಕ್ಸ್ಪೋರ್ಟ್ಸ್ಗೂ ಹೊಡ್ತಾ ಬರುತ್ತೆ, ಇಂಪೋರ್ಟ್ಗೂ ಹೊಡ್ತಾ ಬರುತ್ತೆ. ನಮಗೆ ಇಸ್ರೇಲ್ ಅಂದ ತಕ್ಷಣ ನಾವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಪ್ರಾಜೆಕ್ಟ್ನಲ್ಲಿಂದ ನಾವು ತರಬೇಕು ಅಂತ ಹೇಳಿ, ಅಂದರೆ ಅದರ ಇಸ್ರೇಲ್ ಮಾದರಿಯ ಕೃಷಿ ಪದ್ಧತಿಗಳನ್ನು ನಮ್ಮ ದೇಶದ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈಗಲೂ ಕೂಡ ಇಸ್ರೇಲ್ ಅಂದ ತಕ್ಷಣ ನಮ್ಮ ಕೃಷಿ ನೆನಪಾಗುತ್ತೆ, ಇರಾನ್ ಅಂತ ಹೇಳಿದ್ರೆ ತೈಲಗಳಿಗೆ ನೆನಪಾಗುತ್ತೆ. ಈ ಎರಡು ದೇಶಗಳ ಯುದ್ಧ ಇದೆಯಲ್ಲ, ಕೇವಲ ಭಾರತದ ಮೇಲೆ ಮಾತ್ರ ಪ್ರಭಾವ ಬೀರುತ್ತಾ ಅಂತ? ಇಲ್ಲ, ಇದು ವಿಶ್ವಮಟ್ಟದಲ್ಲೇ ಪ್ರಭಾವ ಬೀಳುತ್ತೆ. ಯಾಕೆ ಗೊತ್ತಾ, ಈವನ್ ಅಮೇರಿಕನ್ಸು ಇಸ್ರೇಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಟೆಕ್ನಾಲಜಿಗೆ. ನಾವು ಬರೀ ಕೃಷಿಗೊಂದು ಡಿಪೆಂಡ್ ಆಗಿಲ್ಲ ಇಸ್ರೇಲ್ ಮೇಲೆ. ನಮ್ಮ ಹತ್ರ ಇರುವ ಈ ಮೊನ್ನೆ ಬಾಲಾಕೋಟಲ್ಲಿ ನೀವು ಬಾಲಾಕೋಟ್ ನೋಡಿದ್ರಿ, ಅದರಲ್ಲಿ ಸ್ಪೈಸ್ ಬಾಂಬ್ ಅಂತ ಹೊಡೆದ್ರು ಅಂತ ಹೇಳಿದ್ರಿ. ಆ ಸ್ಪೈಸ್ ಬಾಂಬ್ ಇಸ್ರೇಲಿಸ್ತೆ. ಆಮೇಲೆ ನಾವು ಕಾರ್ಗಿಲ್ ಗೆಲ್ಲಬೇಕಾದ್ರೆ ಲೇಸರ್ ಗೈಡೆಡ್ ಬಾಂಬ್ಸ್ ಬೇಕಿತ್ತು. ಅವಾಗ ಮಿರಾಜ್ 2000 ಏರ್ಕ್ರಾಫ್ಟ್ಗೆ ಅದನ್ನು ಇಂಟಿಗ್ರೇಟ್ ಮಾಡಬೇಕಾಗಿತ್ತು. ಆಗ ಅಮೇರಿಕಾದವರು ಸ್ಯಾಂಕ್ಷನ್ಸ್ ಹಾಕಿದ್ರು ನಮ್ಮ ಮೇಲೆ. ಸೊ ಫ್ರಾನ್ಸ್ ಅವರು ಹೆಲ್ಪ್ ಮಾಡಲಿಲ್ಲ, ಅಮೇರಿಕಾಸ್ ಅವರು ಲೇಸರ್ LGB ಬಾಂಬ್ಸ್ ಅಮೇರಿಕನ್ಸ್ ಕೊಟ್ಟಿದ್ದು ನಮಗೆ, ಅದನ್ನು ಫಿಟ್ ಮಾಡೋಕ್ಕೆ ನಮಗೆ ಬರ್ತಾ ಇರಲಿಲ್ಲ. ಇದೇ ಇಸ್ರೇಲೀಸ್ ಅವರು ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ಎಷ್ಟೋ ಮಿಸೈಲ್ಸ್ಗಳು ಬಾರಕ್ 8, ಬಾರಕ್ 9 ಮಿಸೈಲ್ಸು ಅವೆಲ್ಲ ಬಂದು ಇಸ್ರೇಲಿಸ್ತೆ. ಸೊ ಆ ಇಸ್ರೇಲಿ ಟೆಕ್ನಾಲಜಿ ಮೇಲೆ ತುಂಬಾ ಅವಲಂಬಿತವಾಗಿದೆ. ಮಾತಾಡಿಸ್ತೀನಿ ಸರ್, ತಮ್ಮನ್ನ ಯುದ್ಧಗಳು ಆರಂಭವಾಗಿದೆ ಅಂದ ತಕ್ಷಣ ಇಲ್ಲೊಂದು ಕಡೆ ನಡುಕ ಶುರುವಾಗುತ್ತೆ. ಇಡೀ ಪ್ರಪಂಚದ ಆರ್ಥಿಕ ಸ್ಥಿತಿಗತಿಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ನೋಡೋಣ ತೈಲ ಮಾರುಕಟ್ಟೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀವಿ.